ಇವತ್ತಿನ ಟಾಪಿಕ್, ಧನವು ಸಾಯುತ್ತದೆ ನೀವು ಅಲ್ಲದಿದ್ದರೆ. ಇಮ್ಯಾಜಿನ್, ನೀವು ಒಂದೇ ಬೆಳಗಿನಲ್ಲಿ ಎದ್ದಾಗ ನಿಮ್ಮ ಬ್ಯಾಂಕ್ ಖಾತೆ ಸ್ಥಗಿತವಾಗಿರುವುದು, ನಿಮ್ಮ ಧನವು ಅರ್ಥವಿಲ್ಲದದ್ದು ಎಂದು. ಇತ್ತೀಚಿನ ಸುದ್ದಿಗಳಲ್ಲಿ ಅನೇಕ ಶ್ರೀಮಂತರು ಬಂಡವಾಳದ ವಿವಾದ, ಅಕಸ್ಮಾತ್ ಮರಣಗಳು ಎದುರಿಸುತ್ತಿದ್ದಾರೆ. ಧನವು ಅವರೊಂದಿಗೆ ಉಳಿದರೂ ಅಮೂಲ್ಯ ಸಹಾಯವಾಗಿ ಪರಿಗಣಿಸಲಿಲ್ಲ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳುತ್ತಾರೆ, ಆದಮನ ಮಗ ಹೇಳುತ್ತಾನೆ, ನನ್ನ ಧನ, ಆದರೆ ನಿಮ್ಮ ಸಮಯ, ಆರೋಗ್ಯ, ಉತ್ತಮ ಕರ್ಮಗಳು ಅವು ಅಕಸ್ಮಾತ್ ಮಾಯವಾಗಬಹುದು. ಕುರ್ಆನ್ ಹೇಳುತ್ತದೆ, ಕುಲ್ಲು ನಫ್ಸಿನ್ ದಾಯಿಕತುಲ್ ಮೌತ್, ಪ್ರತಿಯೊಂದು ಜೀವವೂ ಮರಣವನ್ನು ರುಚಿಸುತ್ತದೆ. ಕುರ್ಆನ್ ಚಾಪ್ಟರ್ 3 ವರ್ಸ್ 185. ನಿಮ್ಮ ಧನವೇ ನಿಮ್ಮ ರಕ್ಷಕನಾಗುವುದಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ಇನ್ನು ನಿರಂತರವಾಗಿರುವುದರಲ್ಲಿ ಪಾವತಿ ಮಾಡಿ. ನಿಮ್ಮ ಪರಲೋಕಕ್ಕೆ, ಇತರರಿಗೆ ಸಹಾಯ ಮಾಡಿ, ಆದಾಯ ಮಾಡಿ, ದಾನ ಮಾಡಿ, ನಿಮ್ಮ ಸಂಬಂಧಗಳನ್ನು ಸರಿಪಡಿಸಿ, ಅಲ್ಲಾಹನನ್ನು ನೆನೆಸಿ. ಅವು ಇನ್ನೂ ಉಳಿಯುವ ಹೂಡಿಕೆಗಳು. ನಿಮ್ಮ ಧನವನ್ನು ನಿಮ್ಮ ಉದ್ದೇಶಕ್ಕಿಂತ ಹೆಚ್ಚು ಅಲ್ಲದೆ ಇಡಿ. ಸಮಯ ಮತ್ತು ಹಣವನ್ನು ಅದರಲ್ಲಿ ಬಳಸಿ. ಅದು ಉಳಿಯುತ್ತದೆಯೇ ಅಂದುಕೊಂಡಿರಬೇಕು.